ಬಿಜೆಪಿ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಇಬ್ಬರು ನಾಯಕರ ನಡೆಯಿಂದಾಗಿ ಇದೀಗ ಮತ್ತಷ್ಟು ಚರ್ಚೆಗಳು ಶುರುವಾಗಿದೆ. ಬಿಜೆಪಿಯಲ್ಲಿ ಎಸ್.ಟಿ. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ನಡೆ ಆಗಾಗ ಚರ್ಚೆಗೆ ಗ್ರಾಸವಾಗ್ತಿದೆ. ಈ ಹಿಂದೆ ಬೆಳಗಾವಿ ಅಧಿವೇಶನದ ವೇಳೆ ಕಾಂಗ್ರೆಸ್ ಔತಣಕೂಟದಲ್ಲಿ ಇಬ್ಬರು ಕಾಣಿಸಿಕೊಂಡಿದ್ರು. ಇಷ್ಟೇ ಅಲ್ಲ, ಸೋಮಶೇಖರ್ ಆಗಾಗ ಅಸಮಾಧಾನ ಕೂಡ ತೋಡಿಕೊಂಡಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಇಂದು ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ಭೇಟಿ ನೀಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿನ ಪರಮೇಶ್ವರ್ ನಿವಾಸಕ್ಕೆ ಭೇಟಿ ನೀಡಿದ ಎಸ್.ಟಿ.ಎಸ್. ಹೆಬ್ಬಾರ್ ಕೆಲ ಕಾಲ ಚರ್ಚೆ ಮಾಡಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಎಸ್.ಟಿ. ಸೋಮಶೇಖರ್, ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿಲ್ಲ ಎಂದಿದ್ದಾರೆ. ಪಕ್ಷ ವಿರೋಧ ಮಾಡ್ತಾರೆ, ಅವ್ರು ಮಾಡ್ಲಿ, ನಮ್ದೇನು ತಪ್ಪೆ, ನಮ್ದೇನಿದು, ನಾವೇನು ಪಕ್ಷ ವಿರೋಧಿ ಮಾಡ್ತಾ ಇದೀವ, ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದೀವ. ಹೆಬ್ಬಾರ್ ಮಾತನಾಡಿ, ಕೆಲಸ ಸಂಬಂಧ ನಾವು ಗೃಹ ಸಚಿವರನ್ನ ಮೀಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಆಗಬೇಕಂತ ಕೆಲವೇ ಕೆಲಸಗಳ ಬಗ್ಗೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಬಿಜೆಪಿಯಲ್ಲಿ ಯತ್ನಾಳ್ 40,000 ಕೋಟಿ ಅವ್ಯವಹಾರದ ಬಾಂಬ್ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆಗೆ ಬಂದಿದ್ದು, ಯತ್ನಾಳ್ ವಿಷಯ ದೆಹಲಿ ಅಂಗಳ ತಲುಪುವ ಸಾಧ್ಯತೆ ದಟ್ಟವಾಗಿದೆ. ಬಿಜೆಪಿಯಲ್ಲಿ ಯತ್ನಾಳ್ 40,000 ಕೋಟಿ ಅವ್ಯವಹಾರ ಆರೋಪ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ನಿನ್ನೆಯಷ್ಟೇ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಪದಾಧಿಕಾರಿಗಳ ಸಭೆ ನಡೆದಿದ್ದು, ಯತ್ನಾಳ್ ಹೇಳಿಕೆ ಬಗ್ಗೆ ಚರ್ಚೆಯಾಗಿತ್ತು. ಇಂದು ಕೂಡ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆದಿದ್ದು, ಸಭೆಯಲ್ಲಿ ಮಾಜಿ ಸಿಎಂಗಳಾದ ಬಿಎಸ್ವೈ, ಬೊಮ್ಮಾಯಿ, ಸದಾನಂದ ಗೌಡ ಸೇರಿ ಹಲವರು ಭಾಗಿಯಾಗಿದ್ರು. ಇವತ್ತು ಕೂಡ ಯತ್ನಾಳ್ ವಿಷಯವೇ ಸದ್ದು ಮಾಡಿದೆ. ಹಾಗಾದ್ರೆ ಕೋರ್ ಕಮಿಟಿಯಲ್ಲಿ ಮತ್ಯಾವ ವಿಚಾರಗಳು ಚರ್ಚೆ ಆದವು ಅನ್ನೋದನ್ನ ನೋಡೋದಾದ್ರೆ, ಸಭೆಯಲ್ಲಿ ಯತ್ನಾಳ್ ವಿಷಯ ಪ್ರಸ್ತಾಪ ಮಾಡಿದ್ದು, ಶಾಸಕ ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಿದೆ. ಹೀಗಾಗಿ ಯತ್ನಾಳ್ರನ್ನ ಪಕ್ಷದ ವರಿಷ್ಠರು ಕರೆದು ಮಾತನಾಡಬೇಕು, ಯತ್ನಾಳ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಇಲ್ಲವೇ ಯತ್ನಾಳ್ ಬಹಿರಂಗ ಹೇಳಿಕೆಗೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಮಾಜಿ ಸಿಎಂ ಸದಾನಂದ ಗೌಡ ಸೇರಿ ಹಲವರಿಂದ ಪ್ರಸ್ತಾಪ ಮಾಡಿದ್ದಾರೆ. ನಾಯಕರ ಚರ್ಚೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ಪದಾಧಿಕಾರಿಗಳ ಸಭೆಯಲ್ಲೂ ಯತ್ನಾಳ್ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು ಎಂಬ ಆಗ್ರಹ ಕೇಳಿಬಂದಿತ್ತು. ಆಗ ವಿಜೇಂದ್ರ ವರಿಷ್ಠರು ನೋಡಿಕೊಳ್ತಾರೆ ಅಂತ ಹೇಳಿದ್ದಾರೆ. ಇಂದು ಕೂಡ ಈ ಬಗ್ಗೆ ವರಿಷ್ಠರ ಗಮನಕ್ಕೆ ತರುವ ಬಗ್ಗೆ ಒತ್ತಡಗಳು ಶುರುವಾಗಿವೆ. ಇನ್ನು ಯತ್ನಾಳ್ ಅವರ 40,000 ಕೋಟಿ ಅವ್ಯವಹಾರದ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಕೆ.ಎಸ್. ಈಶ್ವರಪ್ಪ ಮಾತನಾಡಿ, ಹಾದಿ ಬೀದಿಯಲ್ಲಿ ಮಾತನಾಡಿದ್ದು ಸರಿಯಲ್ಲ ಅಂತ ಹೇಳಿದ್ರೆ, ಬಿ.ಸಿ. ಪಾಟೀಲ್ ಅವರು ಇಷ್ಟು ದಿನ ಯಾಕೆ ಸುಮ್ಮನಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದನ್ನ ಕೇಂದ್ರದ ಬಿಜೆಪಿ ನಾಯಕರು ಅದು ನೋಡ್ತಾರೆ, ಯತ್ನಾಳ್ ಅವರು ಕೊಟ್ಟಿದ್ದ ಹೇಳಿಕೆ ಬಗ್ಗೆ. ಯಾಕೆಂತಂದ್ರೆ ಅವರ ಆ ಒಂದು ಹೇಳಿಕೆಯನ್ನು ನಾನು ಕೂಡ ಒಪ್ಪಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದು ಚೆನ್ನಾಗಿತ್ತು. ಅದು ಬಿಟ್ಟು ರಸ್ತೆಯಲ್ಲಿ ಈ ರೀತಿ ಬೀದಿನಲ್ಲಿ ಹೇಳೋದು ಎಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಯತ್ನಾಳ್ ಕೂಡ ಒಬ್ಬ ಹಿಂದೂ ಹುಲಿ, ಇದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಪಕ್ಷದ ಆಂತರಿಕ ವಿಚಾರಗಳನ್ನ ಪಕ್ಷದಲ್ಲೇ ಕೂತ್ ಮಾತಾಡಬೇಕು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದ್ರೆ ಇಷ್ಟು ದಿವಸ ಯಾಕೆ ಮುಚ್ಚಿಟ್ಕೊಂಡಿದ್ರು ಅವರು? ಎಷ್ಟು ವರ್ಷ ಆಯ್ತು? ಇಷ್ಟು ವರ್ಷ ಮುಚ್ಚಿಟ್ಕೊಂಡು ಈಗ ಮನಸ್ಸಿಗೆ ಬಂದಂಗೆ, ಮನಸ್ಸಿಗೆ ತಿಳಿದಂಗೆ ಹೇಳೋದು ಯಾವ ರೀತಿ ಅದು ಸರಿ ಅಂತೇಳಿ ಯೋಚನೆ ಮಾಡಬೇಕಾಗ್ತದೆ. ನಾವು ನಮ್ಮ ಕೆಲಸ ಮಾಡ್ತಾನೆ ಇದ್ದೀವಿ. ಈಗ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದೀವಿ, ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಯತ್ನಾಳ್ ವಿರುದ್ಧ ಕಿಡಿಕಾರಿರುವ ಮಾಜಿ ಶಾಸಕ ರೇಣುಕಾಚಾರ್ಯ, ಯತ್ನಾಳ್ ಆರೋಪ ದೊಡ್ಡ ಜೋಕ್ ಅಂತ ಕಾಲೆಳೆದಿದ್ದಾರೆ. ಶ್ರೀರಾಮುಲು ಅವರು ಮಾತನಾಡಿ, ಯತ್ನಾಳ್ಗೆ ಮಾಹಿತಿಯ ಕೊರತೆ ಆಗಿರಬಹುದು ಅಂತ ಹೇಳಿದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಬಸವನಗೌಡ ಪಾಟೀಲ್ಗೆ, ಯತ್ನಾಳ್ಗೆ ಸವಾಲಾಗ್ತೀನಿ. ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡ್ತಿದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರ ಮತ್ತು ನಮ್ಮ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡಿದರೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹೆಚ್ಚು ಅವರಿಂದ ಕೆಲಸ ಮಾಡಿಸ್ಕೊಳ್ಬಹುದು. ಮತ್ತು ಬಿಜಾಪುರದಲ್ಲಿ ಯಾವ ಒಬ್ಬ ಪ್ರಭಾವಿ ಸಚಿವರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ, ತನ್ನನ್ನು ಬಿಟ್ಟರೆ ಬೇರೆ ಯಾರ್ದು ಬಿಜಾಪುರ ಜಿಲ್ಲೆಯಲ್ಲಿ ಆಯ್ಕೆ ಆಗಬಾರ್ದು, ಒಳ ಒಪ್ಪಂದ ಮಾಡಿಕೊಂಡು ಆಯ್ಕೆ ಆಗಿದ್ದೀರಿ. ಯಾರಿಗೆ ಗೊತ್ತಿಲ್ವಾ?
40,000 ಕೋಟಿ ಅಂತ ಹೇಳಿದ್ರಲ್ಲ, ನಾನು ಸವಾಲಾಗ್ತೀನಿ. ದಾಖಲೆ ಸಮೇತ ಚರ್ಚೆ ಬರಬೇಕು. ನಿಮ್ಮ ಹತ್ರ ದಾಖಲೆ ತನ್ನಿ. ಈ ವರ್ಷ ಅತ್ಯಂತ ದೊಡ್ಡ ಜೋಕ್ಸ್ ಅಂದ್ರೆ 40,000 ಕೋಟಿ ಏನೇ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇದು ದೊಡ್ಡ ಜೋಕ್ಸ್. ಅಂದ್ರೆ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಈ ರೀತಿ ಮಾತಾಡ್ತಿದ್ರಿ. ಅಂದ್ರೆ ಬಿಜೆಪಿ ವಿರುದ್ಧ ಮಾತಾಡಿದ್ರೆ, ವಿಜೇಂದ್ರ ವಿರುದ್ಧ ಮಾತಾಡಿದ್ರೆ ಹೆಚ್ಚು ಬೆನಿಫಿಟ್ ಲಾಭ ಆಗುತ್ತಂತ ಹೇಳಿ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ರಿ. ನೀವೆಲ್ಲ 40,000 ಕೋಟಿ ಹೇಳ್ತಂಗಿಲ್ಲ. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು. ನಿನ್ನೆ ದಿವಸ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ದಾಖಲೆ ತನ್ನಿ ಅಂತ ಹೇಳಿದ್ರು. ತನ್ನಿ ದಾಖಲೆ. ಈ ರೀತಿ ಮಾತಾಡೋದು ಒಳ್ಳೇದಲ್ಲ. ನಾನು ಈ ಸಭೆಯಲ್ಲಿ ಒತ್ತಾಯ ಮಾಡ್ತೀನಿ. ಇದು ಕೇವಲ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಮಾತಾಡೋದಲ್ಲ, ಮೋದಿ ಅವರಿಗೆ ಅಪಮಾನ, ಬಿಜೆಪಿ ಅಪಮಾನ ಮಾಡಿದಂಗೆ ಈ ರೀತಿ ಹೇಳಿಕೆಗಳನ್ನ ಸಹಿಸಬಾರದು ಅಂತ ಹೇಳಿ ನಾನು ಸಭೆಯಲ್ಲಿ ಸಹ ಪ್ರಸ್ತಾಪ ಮಾಡ್ತೀನಿ. ಬಹುಶಃ ಯತ್ನಾಳ್ ಅವರು ಕೂಡ ನಮ್ಮ ಹಿರಿಯ ನಾಯಕರಿದ್ದಾರೆ. ಅವರು ಕೂಡ ಪಾಪ ಕಳೆದ ನಮ್ಮ ಯಡಿಯೂರಪ್ಪ ಸರ್ಕಾರದಲ್ಲಿ ಅವರು ಕೂಡ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ರು. ಹಂಗಾಗಿ ಯಾವುದೇ ಖರೀದಿ ಮಾಡ್ಬೇಕಂದ್ರೆ ಅದು ಟಾಸ್ಕ್ ಫೋರ್ಸ್ ಇರ್ತಾ ಇತ್ತು. ಒಬ್ಬರೇ ಏನು ಖರೀದಿ ಮಾಡೋಕ್ಕಾಗಲ್ಲ. ಒಂದು 5 ಕೋಟಿ ರೂಪಾಯಿ ಮೇಲೆ ಅಂದ್ರೆ ಮತ್ತೆ ಪುನಃ ಟಾಸ್ಕ್ ಫೋರ್ಸ್ ಇಂದನೇ ಅಪ್ರೂವ್ ತಗೊಂಡು ಮಾಡಬೇಕಾಯ್ತು. ಬಹುಶಃ ಅವ್ರಿಗೆ ನಮ್ಮ ಮಾಹಿತಿ ಕೊರತೆ ಇರಬಹುದಾಗ್ಲಿ. ಖಂಡಿತವಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾವುದೇ ₹1 ಕೂಡ ವ್ಯವಹಾರ ಆಗಲಿಲ್ಲ. ಇನ್ನು ಯತ್ನಾಳ್ ಅವರ ಬೇಸರದ ನಡುವೆನೇ ಇದೇ ತಿಂಗಳ 30ನೇ ತಾರೀಕಿನಂದು ವಿಜಯೇಂದ್ರ ವಿಜಯಪುರ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಅವತ್ತು ವಿಜಯೇಂದ್ರ ಅವರಿಗೆ ಭರ್ಜರಿ ಸ್ವಾಗತವನ್ನ ಕೋರೋದಕ್ಕೆ ಜಿಲ್ಲಾ ಘಟಕ ಕೂಡ, ಅಂದ್ರೆ ಬಿಜೆಪಿಯ ಘಟಕ ಕೂಡ ರೆಡಿ ಆಗ್ತಾ ಇದೆ. ಒಂದು ಕಡೆ ಬಿಎಸ್ವೈ ಮತ್ತು ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಹೋದಲ್ಲಿ ಬಂದಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಮರ ದಿನಕ್ಕೂ ಕೈಮೀರಿ ಹೋಗಿದೆ. ಹೀಗಿರುವಾಗ ಡಿಸೆಂಬರ್ 30ರಂದು ಬಿವೈ ವಿಜಯೇಂದ್ರ ವಿಜಯಪುರ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ವಿಜಯಪುರಕ್ಕೆ ವಿಜಯೇಂದ್ರ ಭೇಟಿ ನೀಡಲಿದ್ದು, ಬಿವೈಬಿ ಸ್ವಾಗತಿಸಲು ಜಿಲ್ಲಾ ಬಿಜೆಪಿ ಘಟಕ ಸಜ್ಜಾಗಿದೆ. ಅಂದು ಮಧ್ಯಾಹ್ನ ವಿಜಯಪುರಕ್ಕೆ ಭೇಟಿ ನೀಡಲಿರುವ ವಿಜಯೇಂದ್ರ ಬಬಲೇಶ್ವರ ತಾಲೂಕಿನ ಕೃಷ್ಣಾನಗರದಲ್ಲಿನ ಕಾರ್ಯಕ್ರಮದಲ್ಲಿ ಹಾಜರಾಗಲಿದ್ದಾರೆ. ಬಳಿಕ ಬಣಜಿಗ ಸಮಾಜದ ಸಂಘಟನಾ ಸಮಾವೇಶ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ಸ್ವೀಕಾರ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಸಂಜೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸ್ಮರಣಾರ್ಥ ನಡೆಯುತ್ತಾ ಇರುವ ಗುರುನಮನ ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ. ಬಿವೈ ವಿಜಯೇಂದ್ರಗೆ ಭವ್ಯ ಸ್ವಾಗತ ಕೋರಲು ಜಿಲ್ಲಾ ಬಿಜೆಪಿ ಘಟಕ ಸಿದ್ಧವಾಗಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಗ್ಗೆ ಕ್ರೆಡಿಟ್ ವಾರ್ ಇನ್ನೂ ಕೂಡ ನಿಲ್ತಾ ಇಲ್ಲ. ಹೆದ್ದಾರಿ ಸಮಸ್ಯೆ ಆದಾಗ ಪ್ರತಾಪ್ ಸಿಂಹ ಅವರನ್ನ ಬೈತಾರೆ. ಸಮಸ್ಯೆ ಸರಿ ಮಾಡಿಸ್ತಾ ಇದ್ದದ್ದು ನಾನು ಅಂತ ಸಂಸದರು ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಎಚ್ ಸಿ ಮಹದೇವಪ್ಪ ಪ್ರತಾಪ್ ಸಿಂಹಗೆ ಹೆದ್ದಾರಿ ಪ್ರಾಧಿಕಾರ ಇನ್ಚಾರ್ಜ್ ಕೊಟ್ಟಿತ್ತ ಅಂತ ಕಾಲೆಳೆದಿದ್ದಾರೆ. ರಾಮನಗರದ ಹತ್ರ ನೀರು ತುಂಬಿದ ಕೂಡಲೇ ಬೈದಿದ್ದು ಯಾರನ್ನ? ಪ್ರತಾಪ್ ಸಿಂಹನ್ನ. ನೀರನ್ನು ಮತ್ತೆ ಸರಿಪಡಿಸಿ ಅದನ್ನು ಹೋಗಿಸಿ ಸರಿಪಡಿಸಿದ್ದಾರೆ ಯಾರು? ಪ್ರತಾಪ್ ಸಿಂಹ. ಹಾಗೆ ಮಂಡ್ಯದ ಹತ್ರ ಸರ್ವಿಸ್ ರಸ್ತೆ ಬಿರುಕು ಬಿಟ್ಟಿದೆ, ಕಳಪೆ ಕಾಮಗಾರಿ ಅಂತ ಹೇಳಿ ಬೈದಿದ್ದಾರನ್ನ? ಪ್ರತಾಪ್ ಸಿಂಹನ್ನ. ಸರಿಪಡಿಸಿದವನು ಯಾರು? ಪ್ರತಾಪ್ ಸಿಂಹ. ಬೆಂಗಳೂರಿಂದ ಮೈಸೂರವರೆಗೂ ಅಂಡರ್ ಪಾಸ್ಗಳಲ್ಲೆಲ್ಲ ನೀರು ನಿಲ್ತಾ ಇತ್ತು, ಆವಾಗ ಬೈದಿದ್ದಾರನ್ನ? ಪ್ರತಾಪ್ ಸಿಂಹನ್ನ. ಸರಿಪಡಿಸಿದ ಯಾರು? ಪ್ರತಾಪ್ ಸಿಂಹ ಕರ್ಕೊಂಡೋಗಿ ಸರಿಪಡಿಸ್ತಾ. ಈ ಎಷ್ಟೋ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯನವರಾಗಲಿ ಅದು ಮಹದೇವಪ್ಪನವರಾಗಲಿ ಎಲ್ಲಿ ಹೋಗಿದ್ರು? ಈಗಿನವರೆಗಿನ ಅದರ ಅಂದಾಜು ವೆಚ್ಚ 8,500 ಕೋಟಿ ರೂಪಾಯಿ ಆಗಿದೆ. ಈ 8,500 ಕೋಟಿ ರೂಪಾಯಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ 8,500 ರೂಪಾಯಿ ಏನಾದರೂ ಆ ಯೋಜನೆಯಲ್ಲಿ ಇತ್ತು ಅಂತಂದರೆ ನಾನು ಅವರಿಗೆ ಇದನ್ನು ಸಿದ್ದರಾಮಯ್ಯನವ್ರ ಹೈವೇ ಅಂತಲೇ ಮಾಡಿಬಿಡ್ತೀನಿ, ಅಥವಾ ಸಿದ್ದರಾಮಯ್ಯ ಮಹದೇವಪ್ಪ ಜೋಡಿ ರಸ್ತೆ ಅಂತ ಮಾಡಿಬಿಡೋಣ ಬೇಕಾದರೆ. ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ? ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇನ್ಚಾರ್ಜ್ ತಗೊಳಪ್ಪ 10 ಲೈನ್ ಅಂತ ಕೊಟ್ಟಿದ್ರಾ? ಆಸ್ ಎ ಗಿವನ್ ಎನಿ ಅಸೈನ್ಮೆಂಟ್ ಏನಾದ್ರು ಕೊಟ್ಟಿದ್ರಾ? ನಿಂದಪ್ಪ ಜವಾಬ್ದಾರಿ, ಇದೆಷ್ಟು ಲೈನ್ ಮಾಡಬೇಕು, ಹೆಂಗೆ ಮಾಡಬೇಕು, ಅವ್ರೇನೋ DPR ಮಾಡಿಕೊಡೋದು ಕೇಳಿದ್ರಾ? ಸುಮ್ಮನೆ ಬುರುಡೆ ಬಿಡೋಕ್ಕೆ ಕೆಲಸ ಮಾಡಬಾರ್ದು. ಮಾಡಿದರೆ ಡೆಫಿನೆಟಾಗಿ ಅಪ್ರಿಷಿಯೇಟ್ ಮಾಡ್ತೀವಿ. ಇವ್ರು MP ಆಗಲಿಲ್ವಲ್ಲ ನ್ಯಾಷನಲ್ ಹೈವೇ ಡಿಕ್ಲೇರ್ ಆದಾಗ. ಸೊ ದಿಸ್ ಟೈಪ್ ಆಫ್ ಟಾಕ್ ಯು ವಿಲ್ ನಾಟ್ ಗಿವ್ ಎನಿ ಮೈಲೇಜ್ ಪೊಲಿಟಿಕಲಿ. ಅವ್ರು ಮಾಡಿದರೆ ಸಂತೋಷ, ಮಾಡೇ ಇಲ್ವಲ್ಲ. ಇವ್ರು ನೀರು ತುಂಬಿಕೊಳ್ಳೋಕೆ ಇವ್ರ್ಯಾಕೆ ನೋಡೋಕೆ ಹೋಗ್ತಿದ್ರು? ಎಲ್ಲ ಹೋಯ್ತಾರಪ್ಪ. ಫ್ಲಡ್ಸ್ ಬಂದರೆ ಏನಾದ್ರು ಅನಾಹುತ ಆದರೆ ನಾನು ಹೋಗ್ತೀನಿ, ಇಲ್ಲಿರೋರು ಬೇಕಾದಷ್ಟು ಹೋಗಿ ನೋಡ್ತಾರೆ.